ಬಸ್ಸುಗಳಲ್ಲಿ ಜನರ ಗಮನ ಬೇರೆಡೆ ಸೆಳೆದು ಕಳ್ಳತನ ಮಾಡ್ತಾ ಇದ್ದ ಆರೋಪಿಗಳು ಇದೀಗ ಲಾಕ್ ಆಗಿದ್ದಾರೆ. ಅಟೆನ್ಷನ್ ಡೈವರ್ಟ್ ಮಾಡಿ ಕಳ್ಳತನ ಮಾಡ್ತಾ ಇದ್ದ ಕುಪ್ಪಂ ಗ್ಯಾಂಗ್ ಇದೀಗ ಅರೆಸ್ಟ್ ಮಾಡಲಾಗಿದೆ. ಹೊಸಕೋಟೆ ಪೊಲೀಸರಿಂದ ಕಳ್ಳತನ ಮಾಡ್ತಾ ಇದ್ದ ಆರೋಪಿಗಳನ್ನ ಬಂಧನ ಮಾಡಲಾಗಿದೆ. ಕಳ್ಳತನಕ್ಕೆ ಮಕ್ಕಳನ್ನ ಬಳಕೆ ಮಾಡ್ತಾ ಇದ್ದ ಖತರ್ನಾಕ್ ಕುಪ್ಪಂ ಗ್ಯಾಂಗ್ ಬಸ್ನಲ್ಲಿ ಪ್ರಯಾಣ ಮಾಡಿ ಮಕ್ಕಳಿಗೆ ವಾಂತಿ ಬರುವ ನಾಟಕ ಮಾಡ್ತಾ ಇದ್ರು ಕಳ್ಳರು. ಪ್ರಯಾಣಿಕ ಗಮನ ಬೇರೆಡೆ ಸೆಳೆದು ಆಭರಣಗಳನ್ನ ಕದೀತಾ ಇದ್ದ ಖದೀಮರು. ಇದೇ ರೀತಿ ಬಸ್ಸಿನಲ್ಲಿ ಪ್ರಯಾಣ ಬೆಳೆಸಿದ್ದ ವೃದ್ಧೆಯ ಗಮನ ಬೇರೆಡೆ ಸೆಳೆದು ಕಳ್ಳತನ ಮಾಡಲಾಗಿದೆ. ವೃದ್ಧೆ ಧರಿಸಿದ 70 ಗ್ರಾಂ ಚಿನ್ನದ ಮಾಂಗಲ್ಯ ಸರ ಕದ್ದು ಎಸ್ಕೇಪ್ ಆಗಿದ್ದಾರೆ ಖದೀಮರು. ದೂರು ದಾಖಲಿಸಿಕೊಂಡು ಕಾರ್ಯಾಚರಣೆ ನಡೆಸಿ ಆರೋಪಿಗಳನ್ನ ಬಂಧನ ಮಾಡಲಾಗಿದೆ. A1 ದಿವಾಕರ್ ಬಂಧಿಸಿದ್ದು, ಉಳಿದ A2 ಮೋನಿಶಾ, A3 ಗಾಯತ್ರಿ, A4 ಇಂದ್ರ ಆರೋಪಿಗಳಿಗೆ ಶೋಧ ಮಾಡಲಾಗಿದೆ. ಇನ್ನು ಬಂಧಿತ ಆರೋಪಿಗಳಿಂದ 12 ಲಕ್ಷ ಮೌಲ್ಯದ ಚಿನ್ನಾಭರಣ, 3.50 ಲಕ್ಷ ನಗದು ವಶಕ್ಕೆ ಪಡೆಯಲಾಗಿದೆ. ಆರೋಪಿಗಳ ಹೆಡೆಮುರಿ ಕಟ್ಟಿ ಜೈಲಿಗಟ್ಟಿದ್ದಾರೆ ಹೊಸಕೋಟೆ ಪೊಲೀಸರು. ಇನ್ನು ಪ್ರಕರಣ ಭೇದಿಸಿರುವ ಡಿವೈಎಸ್ಪಿ ಮಲ್ಲೇಶ್, ಇನ್ಸ್ಪೆಕ್ಟರ್ ಗೋವಿಂದ್ ಅವರಿಗೆ ಪ್ರಶಂಸೆ ವ್ಯಕ್ತವಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಎಸ್ಪಿ ಚಂದ್ರಕಾಂತ್ ಅವರಿಂದ ಪ್ರಶಂಸೆ ವ್ಯಕ್ತವಾಗ್ತಾ ಇದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದ ಕಳ್ಳತನ. ಈ ಹಿಂದೆ FCL ಕೆಲಸ ಮಾಡ್ತಾ ಇರಬೇಕಾದ್ರೆ 1-2 HBT ಇದರಲ್ಲಿ ಥೆಫ್ಟ್ ಮಾಡಿದ್ದಾನೆ. ಅದು ಬಿಟ್ಟರೆ ಮತ್ತೆ ಬೈಕ್ಗಳಿಗೆ ಶಿಫ್ಟ್ ಆಗಿದ್ದಾನೆ. ಇದು ಈಸಿ ವೇ ಔಟ್ ಅಂತ. ನೆಕ್ಸ್ಟ್ ಇನ್ನೊಂದು ಪ್ರಕರಣ ಅಟೆನ್ಷನ್ ಡೈವರ್ಷನ್. ಇದಂತೂ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳೇ ಶ್ಲಾಘನೀಯ ಕೆಲಸ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವುದೇ ಕ್ಲೂನೂ ಸಹ ಇರೋದಿಲ್ಲ. ಇದು ಆಂಧ್ರದವರು ಗ್ಯಾಂಗ್, ಇದು ಕುಪ್ಪಂ ಗ್ಯಾಂಗು. ನಿಮಗೆಲ್ಲ ಗೊತ್ತಿದೆ, ಕುಪ್ಪಮಲ್ಲಿ ಅಟೆನ್ಷನ್ ಡೈವರ್ಷನ್ ಮಾಡಿ ಯಾವ ಈಸಿಯಾಗಿ ದುಡ್ಡು ಮಾಡ್ತಾರೆ ಅನ್ನೋದು. ಇದರಲ್ಲಿ ಒಂದು ಮುದುಕಿ ಊರ ಹತ್ರ ಬಸ್ ಹತ್ಕೊಂಡು ಹೊಸಕೋಟೆಗೆ BMTC ಬರ್ತಾಳೆ. ಈ ಆರೋಪಿಗಳು ಒಂದು ಸ್ವಿಫ್ಟ್ ಕಾರಲ್ಲಿ ಬರ್ತಾರೆ, ಅಲ್ಲಿ ಡ್ರಾಪ್ ಮಾಡ್ತಾರೆ, ಅದರಲ್ಲಿ ಬಸ್ಸಲ್ಲಿ ಹತ್ಕೋತಾರೆ. ಒಂದು ಮಗುಗೆ ವೊಮಿಟ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ವೊಮಿಟ್ ಮಾಡಿಸ್ದಂಗೆ ಮಾಡಿ ಆ ಮುದುಕಿ ಗಮನನ ಬೇರೆ ಕಡೆ ಸೆಳೆದು ಈ ಮುದುಕಿಯಲ್ಲಿರ್ತಕ್ಕಂಥ ಒಡವೆಗಳನ್ನ ಸುಮಾರು 3,50,000 ರೂಪಾಯಿ 74 ಗ್ರಾಮನ್ನ ಕಳ್ತನ ಆಗಿರ್ತದೆ. ಆವಾಗ ಏನು ಕ್ಲೂ ಇರೋದಿಲ್ಲ. ಭಾರಿ ಟೆಕ್ನಿಕಲಿ ಆಗಿ ನಾನು ಅದನ್ನೆಲ್ಲ ವಿಶದವಾಗಿ ಹೇಳೋದಿಲ್ಲ, ಯಾಕಂದರೆ ಕಳ್ಳರು ಮತ್ತೆ ಅವರು ತರಬೇತುದಾರರಾಗ್ಬಿಡ್ತಾರೆ. ಪತ್ತೆ ಮಾಡಿ ಅದಕ್ಕೆ ಯಾರು ವಾಹನದಲ್ಲಿ ಅವ್ರನ್ನ ಕರ್ಕೊಂಡು ಬಂದರು. ದಿವಾಕರನ್ ಅನ್ನೋನು ಈ 3 ಜನ ಲೇಡೀಸ್ನ ಕಾರಲ್ಲಿ ತಂದು ಬಸ್ ಸ್ಟಾಪಲ್ಲಿ BMTC ಬಸ್ ಸ್ಟಾಪಲ್ಲಿ ಬಿಡ್ತಾರೆ. ಅದರಲ್ಲಿ ಹತ್ಕೊಂಡು ಮಗು ವೊಮಿಟ್ ಮಾಡೋ ನೆಪದಲ್ಲಿ ಆಕೆ ಗಮನವನ್ನು ಬೇರೆ ಕಡೆ ಸೆಳೆದು 74 ಗ್ರಾಮ್ ಅವರು ಕಸ್ಕೊಂಡು ಹೋಗಿರ್ತಾರೆ. ಅದನ್ನು ಫಾಲೋ ಅಪ್ ಮಾಡಿ ಟೆಕ್ನಿಕಲ್ ಟೂಲ್ಸ್ ಯೂಸ್ ಮಾಡಿ ದಿವಾಕರನ್ನು ಎಲ್ಲಿ ಬಿಟ್ಟ ಮತ್ತು ಆ ಹೆಂಗಸರು ಎಲ್ಲಿದ್ದಾರೆ ಅದು ಸಂಪೂರ್ಣ ಮಾಹಿತಿ ಪಡೆದು ಬಹಳ ಕಡಿಮೆ ಅವಧಿಯಲ್ಲಿ ರಿಕವರಿ ಮಾಡಿರ್ತಾರೆ. ಇದು ಶ್ಲಾಘನೀಯ ಕೆಲಸ. ಇದರಲ್ಲೂ ಸಹ ಯಾರು ಸಿಬ್ಬಂದಿ ಮತ್ತು ಅಧಿಕಾರಿಗಳು ಕೆಲಸ ಮಾಡಿದ್ದಾರೆ ಅವ್ರಿಗೂ ನಗದು ಬಹುಮಾನ ಮತ್ತು ಪ್ರಶಂಸನೆ ಪತ್ರ ನೀಡಲಾಗ್ತದೆ. ಆರೋಪಿಗಳ ಹೆಸರು ದಿವಾಕರನ್, ಡ್ರೈವಿಂಗ್ ಮಾಡ್ತಕ್ಕಂಥದ್ದು. ಇನ್ನೊಬ್ಬರು ಮೋನಿಶಾ ಅಂತ, ಗಾಯತ್ರಿ ಮತ್ತು ಇಂದ್ರ. ಈ 3 ಜನ ಸೇರಿ ಬಸ್ಸಲ್ಲಿ ಆಕೆ ಗಮನವನ್ನು ಬೇರೆ ಕಡೆ ಸೆಳೆದು ಈ ಕಳ್ತನ ಮಾಡಿರ್ತಾರೆ. ಇದು ಕುಪ್ಪಂ ಗ್ಯಾಂಗ್ ಅಂದರೆ ಅದೇ ಕಾಯಕ, ಅದರಲ್ಲಿ ಯಾವುದು ಸಂಶಯ ಇಲ್ಲ. ಪ್ರೊಫೆಷನಲ್ ಕ್ರಿಮಿನಲ್ಸ್ ಇದ್ದಾರೆ, ಈಗ ಜೈಲಲ್ಲಿದ್ದಾರೆ. ಅದಕ್ಕೆ ನಾವು ಈ ಥರ ಅಫೆನ್ಸ್ಗಳಾದಾಗ ಇಮಿಡಿಯೇಟ್ಲಿ ಜೈಲಿಂದ ಇಂತಹ ಪ್ರಕರಣಗಳಲ್ಲಿ ಯಾರು ಬಿಡುಗಡೆ ಆಗಿರ್ತಾರೆ ಅದು ಸಹ ಒಂದು ಕ್ಲೂ ತಗೋತೀವಿ. ದೇರ್ ಆರ್ ಮೆನಿ ವೇಸ್ ಆ್ಯಂಡ್ ಮೀನ್ಸ್ ಟು ಟ್ರೇಸ್ ದ ಕ್ರಿಮಿನಲ್ಸ್. ಸೊ ದಿಸ್ ಆಲ್ಸೋ ಒನ್ ಇಂಪಾರ್ಟೆಂಟ್ ಕ್ಲೂ. ಏನು ನಾವು ಜೈಲಿಂದ ಬಿಡುಗಡೆ ಸಮಯಗಳನ್ನ ಪತ್ತೆ ಮಾಡೋದು. ಇದರಲ್ಲೇನಿಲ್ಲ, ನಮ್ಮಲ್ಲಿರ್ತಕ್ಕಂಥ ಟೆಕ್ನಿಕಲ್ ಟೂಲ್ಸ್ ಯೂಸ್ ಮಾಡಿಕೊಂಡು ಬಹಳ ಕಡಿಮೆ ಸಮಯದಲ್ಲಿ ಪತ್ತೆ ಮಾಡಿರ್ತಾರೆ. ಇದೆಲ್ಲ ಎಬಿಚುವಲ್ಸ್, ಇವರೆಲ್ಲ ರೂಢಿಗತ ಅಪರಾಧಿಗಳು ಅಂತ ನಾವು ಕರಿತೀವಿ. ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ಕುಪ್ಪಂ ಗ್ಯಾಂಗ್ ಆಗಿದೆ, ಕ್ಲಿಯರ್ ಆಗಿದೆ. ನಮ್ಮ ಹೊಸಕೋಟೆ ಪೊಲೀಸ್ ಸ್ಟೇಷನ್. ಯಶಸ್ ವಿದ್ಯಾಕೇಂದ್ರ ಮತ್ತು ಯಶಸ್ PU ಕಾಲೇಜಿನಲ್ಲಿ 2026-27ನೇ ಸಾಲಿನ ಪ್ರವೇಶಾತಿ ಆರಂಭವಾಗಿದ್ದು, ಮಾಂಟೆಸರಿಯಿಂದ 10ನೇ ತರಗತಿಯವರೆಗೂ ಹಾಗೂ PU ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ. ನಮ್ಮಲ್ಲಿ ಸೈನ್ಸ್, ಕಾಮರ್ಸ್ ಕೋರ್ಸ್ಗಳು ಲಭ್ಯವಿದ್ದು, ಸೈನ್ಸ್ನಲ್ಲಿ PCMB ಹಾಗೂ PCMC ಕೋರ್ಸ್ಗಳಿದ್ದು, ಕಾಮರ್ಸ್ನಲ್ಲಿ CBA ಹಾಗೂ SABA ಕೋರ್ಸ್ಗಳಿವೆ. ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದೆ.
ಲಭ್ಯವಿದ್ದು ಅತ್ಯಾಧುನಿಕ ಶಿಕ್ಷಣ, ಉತ್ತಮ ಶಿಕ್ಷಕರು ಇದ್ದು 100ಕ್ಕೆ 100ರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ. ಮಕ್ಕಳನ್ನ ಕರೆದುಕೊಂಡು ಬರಲು ಶಾಲಾ ವಾಹನ ವ್ಯವಸ್ಥೆ ಕೂಡ ಲಭ್ಯವಿದೆ. ಒಮ್ಮೆ ಭೇಟಿ ನೀಡಿ. ಯಶಸ್ಸು ವಿದ್ಯಾ ಕೇಂದ್ರ ಮತ್ತು ಪಿಯು ಕಾಲೇಜು, ಸೋಮಶೆಟ್ಟಿಹಳ್ಳಿ ಮತ್ತು ಚಿಕ್ಕಬಾಣವರದ, ಮಾರುತಿನಗರ, ದಾಸರಹಳ್ಳಿ, ಬೆಂಗಳೂರು 560090. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9606626456, 9743176627, 7829814447.